ಹಲೋ ಸ್ನೇಹಿತರೆ, ನಾವು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೆ ಯಾರನ್ನು ಕಂಡರೆ ಆಗುವುದಿಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೌದು ಸ್ನೇಹಿತರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಮಾತಾಡದೇ ಇರುವವರು ನಟರು ಇದ್ದಾರೆ. ಮೊದಲನೆಯದಾಗಿ ನಟ ಕಿಚ್ಚ ಸುದೀಪ್ ಮತ್ತು ನಟ ಡಿ ಬಾಸ್ ದರ್ಶನ್. ಹೌದು ಸ್ನೇಹಿತರೆ, ನಟ ಕಿಚ್ಚ ಸುದೀಪ್ ಮತ್ತು ನಟ ಡಿ ಬಾಸ್ ದರ್ಶನ್ ಎಲ್ಲವೂ ಸರಿ ಇಲ್ಲ ಎಂಬುದನ್ನು ಇವರಿಬ್ಬರು ಮತ್ತೆ ಮತ್ತೆ ಪ್ರೂವ್ ಮಾಡುತ್ತಿದ್ದಾರೆ. ಇವರನ್ನು ಬಿಟ್ಟರೆ ಎರಡನೆಯದಾಗಿ ನಟ ಯಶ್ ಮತ್ತು ನಟ ಸುದೀಪ್ ಸ್ವಾಭಿಮಾನದಿಂದ ಆದ ವೈಮನಸ್ಸು. ಹೌದು ಸ್ನೇಹಿತರೆ, ನಟ ಯಶ್ ಅವರು ಕಿಚ್ಚ ಸುದೀಪ್ ಅವರಿಗೆ ಮರ್ಯಾದೆ ಕೊಡುವುದಿಲ್ಲ ಎಂಬ ಕಾರಣಕ್ಕಾಗಿ ಆದ ಮನಸ್ತಾಪವಾಗಿದೆ. ಮೂರನೇ ಸ್ಥಾನದಲ್ಲಿ ನಟಿ ರಮ್ಯಾ ಮತ್ತು ನಟಿ ಅಮೂಲ್ಯ, ಇವರಿಬ್ಬರದು ರಾಜಕೀಯ ಕಲದಿಂದ ಆದ ಮನಸ್ತಾಪ. ಹೌದು ವೀಕ್ಷಕರೇ, ಇವರಿಬ್ಬರ ನಡುವೆ ಯಾವುದೂ ಸರಿಯಿಲ್ಲ ಎಂಬುದು ಒಂದು ಖಾಸಗಿ ಪತ್ರಿಕೆಯಲ್ಲಿ ವರದಿ ಮಾಡಿದರು. ಆನಂತರ ಇವರು ಒಂದೇ ಕಡೆ ಎಲ್ಲೂ ಕಾಣಿಸಿಕೊಂಡಿಲ್ಲ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ದುನಿಯಾ ವಿಜಯ್ ಮತ್ತು ಗಣೇಶ್, ಇವರಿಬ್ಬರದು ರಾಜಕೀಯ ಕಲಹವಾಗಿತ್ತು. ಹೌದು ಸ್ನೇಹಿತರೆ, ಇವರಿಬ್ಬರ ನಡುವೆ ಯಾವುದೇ ಸರಿಯಿಲ್ಲ ಇದ್ದಿರುವುದರಿಂದ ಹಾಗಾಗಿ ಹೇಳಿ ಬರುತ್ತದೆ. ಇನ್ನು ಐದನೇ ಸ್ಥಾನದಲ್ಲಿ ಮತ್ತೊಮ್ಮೆ ಡಿ ಬಾಸ್ ದರ್ಶನ್ ಮತ್ತು ಧ್ರುವ ಸರ್ಜಾ, ಇದು ಅಭಿಮಾನಿಗಳ ಜಗಳವಾಗಿತ್ತು. ಇವರಿಬ್ಬರ ನಡುವೆ ಯಾವುದೇ ಸರಿಯಿಲ್ಲ ಕಳೆದ ವರ್ಷ ಕಾವೇರಿ ನೀರಿಗಾಗಿ ನಡೆದ ಹೋರಾಟದಲ್ಲಿ ಸಾಬೀತಾಗಿದೆ. ಇನ್ನು ಆರನೇ ಸ್ಥಾನದಲ್ಲಿ ನಟ ದರ್ಶನ್ ಮತ್ತು ಜಗ್ಗೇಶ್, ಇವರು ಇದ್ದಾರೆ. ನಟ ದರ್ಶನ್ ಮತ್ತು ಜಗ್ಗೇಶ್ ನಡುವೆ ತಪ್ಪು ಹೇಳಿಕೆಯಾಗಿತ್ತು. ಹೌದು ಸ್ನೇಹಿತರೆ, ಕಳೆದ 3 ವರ್ಷಗಳ ಹಿಂದೆ ನಟ ದರ್ಶನ್ ಮತ್ತು ಜಗ್ಗೇಶ್ ಅವರ ಜಗಳ ತುಂಬ ಜೋರಾಗಿತ್ತು. ದರ್ಶನ್ ಅಭಿಮಾನಿಗಳು ಜಗ್ಗೇಶ್ಗೆ ಮುತ್ತಿ ಹಾಕಿ ಕ್ಷಮೆ ಕೇಳುವಂತೆ ಮಾಡಿದರು. ಇನ್ನು 7ನೇ ಸ್ಥಾನದಲ್ಲಿ ನಟ ದೊಡ್ಡಣ್ಣ ಮತ್ತು ನಟ ಟೆನ್ನಿಸ್ ಕೃಷ್ಣ, ಅದು ಕೂಡ ಶೂಟಿಂಗ್ ಸಮಯದಲ್ಲಿ. ಹೌದು ವೀಕ್ಷಕರೇ, ನಟ ಟೆನ್ನಿಸ್ ಕೃಷ್ಣ ಅವರಿಗೆ ದೊಡ್ಡಣ್ಣ ಅವರು ಶೂಟಿಂಗ್ ವೇಳೆ ಜೋರಾಗಿ ಹೊಡೆದರು ಎಂಬ ಕಾರಣದಿಂದ ಇವರಿಬ್ಬರ ನಡುವೆ ಜಗಳವಾಗಿತ್ತು. ಇನ್ನು 8ನೇ ಸ್ಥಾನದಲ್ಲಿ ನಟಿ ಸಂಜನಾ ಮತ್ತು ರಾಗಿಣಿ, ಇವರದ್ದು ಪೊಲೀಸ್ ಕೇಸ್. ಹೌದು ವೀಕ್ಷಕರೇ, ಇವರದ್ದು ಗಾಂಜಾದ ಪೊಲೀಸ್ ಕೇಸಿನಿಂದಾಗಿ ಇವರಿಬ್ಬರ ನಡುವೆ ಮನಸ್ತಾಪ ಹುಟ್ಟಿಕೊಂಡಿತು. ಇನ್ನು 9ನೇ ಸ್ಥಾನದಲ್ಲಿ ನಟ ಮತ್ತು ರಾಜಕಾರಣಿ ಶಿವಣ್ಣ ಮತ್ತು ಕುಮಾರ್ ಬಂಗಾರಪ್ಪ, ಇವರಿಬ್ಬರ ನಡುವೆ ಈಗಲೂ ಮನಸ್ತಾಪ ಇದೆ ಎಂದು ಕೆಲವು ಸವಗೈದ್ರಲ್ಲಿ ಕೇಳಿ ಬಂದಿವೆ. ಇನ್ನು 10ನೇ ಸ್ಥಾನದಲ್ಲಿ, ಅಂದರೆ ಕೊನೆಯ ಸ್ಥಾನದಲ್ಲಿ ಮತ್ತೊಮ್ಮೆ ನಟ ದರ್ಶನ್ ಮತ್ತು ಪ್ರಕಾಶ್ ರಾಜ್ ಆಗಿದ್ದಾರೆ. ಇವರದ್ದು ಭಿನ್ನಾಭಿಪ್ರಾಯವಾಗಿದೆ. ಹೌದು, ಖಾಸಗಿ ಸಂದರ್ಶನವೊಂದರಲ್ಲಿ ಪ್ರಕಾಶ್ ರಾಜ್ ಅವರು ಹೇಳಿಕೆಗೆ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಕೋಪಗೊಂಡಿದ್ದರು. ಹ್ಯಾಶ್ಟ್ಯಾಗ್ ಮೂಲಕ ಡಿ ಬಾಸ್ ಫ್ಯಾನ್ಸ್ ಪ್ರಕಾಶ್ ರಾಜ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಸ್ನೇಹಿತರೆ, ಇದು ಟಾಪ್ 10 ಮನಸ್ತಾಪವಿರುವ ಕನ್ನಡದ ನಟ ನಟಿಯರಿಗಿದ್ದಾರೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹಾಗೂ ನಿಮ್ಮ ನೆಚ್ಚಿನ ನಟ ನಟಿಯರೆಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.